ಪ್ರಜ್ವಲ್ ಅಕೌಂಟ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ಗೆ ಸೇರಿದ 2 ಅಕೌಂಟ್ ಮೇಲೆ ಎಸ್ಐಟಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಬ್ಯಾಂಕ್ ಬಳಿ ಪ್ರಜ್ವಲ್ ಖಾತೆಗಳ ಮಾಹಿತಿಯನ್ನ ಕೇಳಿದ್ದಾರೆ ಎಸ್ಐಟಿ. ಪ್ರತಿ ಬ್ಯಾಂಕ್ ವಹಿವಾಟಿನ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ಪ್ರಜ್ವಲ್ಗೆ ಹಣಕಾಸಿನ ತೊಂದರೆಯಾದ್ರೆ ಭಾರತಕ್ಕೆ ಬರುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ಗೆ ಮಾಸ್ಟರ್ ಸ್ಟ್ರೋಕ್ ಇಟ್ಟಿರುವಂತಹ ಎಸ್ಐಟಿ ಅಧಿಕಾರಿಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳ ಮಾಹಿತಿ ಇದೆ. ಪ್ರಜ್ವಲ್ಗೆ ಸೇರಿದಂತಹ 2 ಅಕೌಂಟ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರತಿ ಬ್ಯಾಂಕ್ನ ವಹಿವಾಟಿನ ಮೇಲೂ ಸಹ ಹದ್ದಿನ ಕಣ್ಣಿಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಈಗ 22 ದಿನದಿಂದ ಪ್ರಜ್ವಲ್ ನಾಪತ್ತೆಯಾಗಿದ್ದಾರೆ. ಅವರನ್ನು ಹೇಗಾದ್ರೂ ಸಹ ದೇಶಕ್ಕೆ ಕರೆತರಬೇಕು ಅಂತ ಎಸ್ಐಟಿ ಶತ ಪ್ರಯತ್ನ ಮಾಡ್ತಾ ಇದೆ. ಈಗ ಅವರ ಅಕೌಂಟ್ ಮೇಲೆ ಹದ್ದಿನ ಕಣ್ಣಿಟ್ಟಿರೋದು ಎಷ್ಟು ವರ್ಕೌಟ್ ಆಗುತ್ತೆ ಅಂತ? ಖಂಡಿತವಾಗಿ ಪ್ರಗತಿ. ಯಾಕಂದ್ರೆ ಎಸ್ಐಟಿ ರಚನೆ ಆದ ಬಳಿಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 3 ಎಫ್ಐಆರ್ಗಳು ದಾಖಲಾಗಿರುವಂತದ್ದು. 3 ಕೂಡ ಅತ್ಯಾಚಾರ ಮತ್ತೆ ಲೈಂಗಿಕ ದೌರ್ಜನ್ಯಗಳ ಅಡಿ 376 ಅಡಿ ದಾಖಲಾದಂತಹ ಎಫ್ಐಆರ್ಗಳು. ಈ 3 ಪ್ರಕರಣಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳೇ ಅಗತ್ಯವಾಗಿ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಆತನ ಹುಡುಕಾಟ ಕೂಡ ಈಗ ಆಲ್ರೆಡಿ ಆರಂಭವಾಗಿರುವಂತದ್ದು. ಆದ್ರೆ ಆತ ಏಪ್ರಿಲ್ 26ನೇ ತಾರೀಕು ಬೆಂಗಳೂರಿನಿಂದ ಜರ್ಮನಿಯ ಮ್ಯೂನಿಷ್ಗೆ ಹೋಗಿದ್ದಾನೆ. ಅಲ್ಲಿಂದ ವಾಪಸ್ ಭಾರತಕ್ಕೆ ಬಂದೇ ಇಲ್ಲ. ಸೊ ಹೀಗಾಗಿ ವಿದೇಶದಲ್ಲಿರುವಂತಹ ವ್ಯಕ್ತಿನ ಯಾವ ರೀತಿ ಭಾರತಕ್ಕೆ ಕರೆತರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ಲಾನ್ಗಳನ್ನು ಕೂಡ ಎಸ್ಐಟಿ ಎಕ್ಸಿಕ್ಯೂಟ್ ಮಾಡ್ತಿರುವಂತದ್ದು. ಸೊ ಈ ಹಂತದಲ್ಲಿ ಆತನ ಟ್ರಾನ್ಸಾಕ್ಷನ್ ಅಂದ್ರೆ ಆತನ ಕೈಗೆ ಏನಾದ್ರು ಹಣವನ್ನ ನಿರ್ಬಂಧ ಮಾಡಿದಂತ ಸಂದರ್ಭದಲ್ಲಿ ಆತ ಹಣದ ಅವಶ್ಯಕತೆ ಬೇಕಾಗಿ ವಾಪಸ್ ಭಾರತಕ್ಕೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ಆತನ ಎಲ್ಲಾ ಟ್ರಾನ್ಸಾಕ್ಷನ್ಗಳ ಮೇಲೆ ಕೂಡ ಕಣ್ಣಿಟ್ಟಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅಧಿಕೃತವಾಗಿ ಬಳಸುವಂತಹ 2 ಅಧಿಕೃತ ಅಕೌಂಟ್ಗಳು ಏನಿದೆ ಆ ಅಕೌಂಟ್ಗಳಲ್ಲಿ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗ್ತಿದೆ ಅಥವಾ ಇನ್ ಕೇಸ್ ಎಲ್ಲಾದ್ರೂ ಏರ್ ಟಿಕೆಟ್ ಬುಕ್ ಮಾಡೋಂಥ ಸಂದರ್ಭದಲ್ಲಿ ಯಾವ ಊರಿಂದ ಟಿಕೆಟ್ ಬುಕ್ ಆಯ್ತು, ಯಾರ ಅಕೌಂಟ್ಗೆ ಹೋಯ್ತು, ಇಂತಹ ಮಾಹಿತಿಗಳನ್ನ ಸಂಪೂರ್ಣವಾಗಿ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಅಕೌಂಟ್ ಮಾಡದಂತಹ ಬ್ಯಾಂಕ್ ಸಿಬ್ಬಂದಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಟಚ್ ನಲ್ಲಿ ಇರುವಂತದ್ದು. ಅಂದ್ರೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಅಥವಾ ಕ್ರೆಡಿಟ್ ಆದಂತಹ ಸಂದರ್ಭದಲ್ಲಿ ಅಥವಾ ಡೆಬಿಟ್ ಆದಂತಹ ಸಂದರ್ಭದಲ್ಲಿ ನಮಗೆ ತಕ್ಷಣವೇ ಮಾಹಿತಿ ಕೊಡಿ. ಆ ಕ್ರೆಡಿಟ್ ಮತ್ತೆ ಡೆಬಿಟ್ ಆದಂತಹ ಮಾಹಿತಿಯನ್ನ ಬೆನ್ನಟ್ಕೊಂಡು ನಾವು ಅದನ್ನ ಹುಡುಕುವಂತಹ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡಿರುವಂತದ್ದು. ಒಟ್ಟು 2 ಅಕೌಂಟ್ಗಳ ಮೇಲೆ ಎಸ್ಐಟಿ ಅಧಿಕಾರಿಗಳು ಕಣ್ಣಿಟ್ಟಿರುವಂತದ್ದು. ಜೊತೆಗೆ ಈಗ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲೂ ಕೂಡ ಸಿಬಿಐನ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಕೂಡ ನಿರಂತರವಾಗಿ ಸಂಪರ್ಕ ಮಾಡಿದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಆರ್ಥಿಕ ಸಂಕಷ್ಟವನ್ನ ಉಂಟು ಮಾಡೋದಂದ್ರೆ ಹಣವನ್ನ ಆತನ ಕೈಗೆ ತಲುಪದಂತೆ ಮಾಡುವಂತದ್ದು, ಮತ್ತೊಂದು ಕಡೆ ಸಿಬಿಐ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವ ಮೂಲಕ ಆತನ ಭಾರತಕ್ಕೆ ಕರೆತರುವಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ ಎಸ್ಐಟಿ ಮಾಡ್ತಾ ಇದೆ. ಪ್ರಗತಿ, ಇನ್ನು ರವಿ, 2 ಬ್ಯಾಂಕ್ ಅಕೌಂಟ್ಗಳಿಂದ ಏನೇ ವಹಿವಾಟು ಮಾಡಿದ್ರು ಸಹ, ಅಂದ್ರೆ ಟಿಕೆಟ್ ಬುಕ್ ಮಾಡಿದ್ರು, ಎಲ್ಲಾರು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು ಸಹ ಸಡನ್ ಆಗಿ ಗೊತ್ತಾಗತ್ತೆ ಹಾಗಾದ್ರೆ ಎಸ್ಐಟಿಗಿನ್ನ? ಖಂಡಿತವಾಗಿ. ಯಾಕಂದ್ರೆ ಪ್ರಮುಖವಾಗಿ ಏನು ಪ್ರಜ್ವಲ್ ರೇವಣ್ಣ ಬಳಸ್ತಿರುವಂತಹ ಏನು ಫೋನ್ ಪೇ ಅಕೌಂಟ್ ಇರ್ಬೋದು ಅಥವಾ UPI ಆಕ್ಸೆಸ್ ಅಕೌಂಟ್ಸ್ ಇರ್ಬೋದು, ಇವೆಲ್ಲದರ ಮೇಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಒಂದಷ್ಟು ಲಕ್ಷ ರೂಪಾಯಿಗಳನ್ನ ಈಗ ಆಲ್ರೆಡಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಾವು ಇಟ್ಕೊಳ್ಳೋಣ. ಆದ್ರೆ ಅದು ಖಾಲಿ ಆದ ಬಳಿಕ ಅಂದ್ರೆ ಅಲ್ಲಿ ರೂಮ್ಗೆ ದುಡ್ಡು ಕೊಡ್ಬೇಕಾಗಿರುತ್ತೆ, ಊಟ ತಿಂಡಿ, ಆತನ ಸ್ಟೇಯಿಂಗು, ಟ್ರಾವೆಲಿಂಗು, ಇದೆಲ್ಲದಕ್ಕೂ ಕೂಡ ಒಂದಷ್ಟು ಖರ್ಚಾದ ಬಳಿಕ ಆತನಿಗೆ ಹಣದ ಅವಶ್ಯಕತೆ ಬೇಕಾಗುತ್ತೆ. ಅದನ್ನ ಹಣವನ್ನ ತಲುಪಿಸೋದಕ್ಕೆ ಈತ ಯಾರನ್ನಾದ್ರೂ ಒಬ್ಬನ ಸಂಪರ್ಕ ಮಾಡಿರ್ತಾರೆ. ಅಂದ್ರೆ ಈಗ ಆತನ ಅಕೌಂಟ್ಗೆ ಹಣವನ್ನ ಕುಟುಂಬದವರು ಇರ್ಬೋದು ಅಥವಾ ಸ್ನೇಹಿತರು ಇರ್ಬೋದು ಅಥವಾ ಬೆಂಗಳೂರಿನಲ್ಲಿರುವಂತಹ ಉದ್ಯಮಿಗಳು ಇರ್ಬೋದು, ಇವರೆಲ್ಲರೂ ಕೂಡ ಅಕೌಂಟ್ಗೆ ಹಣವನ್ನ ಆಡ್ ಮಾಡುವಂತಹ ಕ್ರೆಡಿಟ್ ಮಾಡುವಂತಹ ಪ್ರೋಸೆಸ್ ಕೂಡ ನಡೀತಾ ಇರ್ಬೋದು. ಯಾಕಂದ್ರೆ ನಾವು ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾರೋ ಸ್ನೇಹಿತರು ಸಪೋರ್ಟ್ ಮಾಡ್ತಾರೆ, ಉದ್ಯಮಿಗಳು ಸಪೋರ್ಟ್ ಮಾಡ್ತಾರೆ, ಮನೆಯವರೇ ಸಪೋರ್ಟ್ ಮಾಡ್ತಾರೆ. ಸೊ ಈ ಹಂತದಲ್ಲಿ ಯಾರು ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಕೂಡ ಎಸ್ಐಟಿಗೆ ಗೊತ್ತಾಗುತ್ತೆ. ಜೊತೆಗೆ ಆ ಹಣ ಎಲ್ಲಿ ಡ್ರಾ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ 2 ಅಧಿಕೃತ ಅಕೌಂಟ್ಗಳ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.